ಶಾಸಕ ಶಿವಗಂಗಾ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮುಖ್ಯಮಂತ್ರಿಗಳ ಹೇಳಿಕೆ ನಿಮ್ಮ ಗಮನಕ್ಕೆ ಇದೆ ಅಂತ ಭಾವಿಸ್ತೀನಿ. ಹೌದು, ಬಸವರಾಜ್ ಶಿವಗಂಗಾ ಅವರೇ, ನೋಡಿದೆ, ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಬಟ್ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಬಟ್ ಅದು ನಾನು ಬೇರೆ ಚಾನೆಲ್ ಅಲ್ಲಿ ಸಿಗ್ಲಿಲ್ಲ ನನಗೆ. ದಟ್ ಮೀನ್ ನಿಮ್ಮಲ್ಲೆಲ್ಲ ಬರ್ತಿದೆ ಅಂದ್ಮೇಲೆ ನ್ಯೂಸ್ ಸರಿ ಇರುತ್ತೆ. ಬಟ್ ಆತರ ಹೇಳಿಕೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ ನಾವೆಲ್ಲ. ಯಾಕೆ ಅನ್ಸಿರ್ಲಿಲ್ಲ ಆ ತರ ಹೇಳಿಕೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ? ಈಗ ಶಾಸಕರ ಬೆಂಬಲ ಸಾಮಾನ್ಯವಾಗಿ ಯಾರಿಗಿದೆ ಯಾರಿಗಿಲ್ಲ ಅನ್ನೋದು ನಾವೇನೀಗ ವೋಟ್ ಹಾಕಿ ಅಥವಾ ಕೈ ಎತ್ತಿ ತೋರಿಸಿಲ್ಲ ಯಾರನ್ನು. ನನಗೆ ಇದೆ ಶಾಸಕರ ಬೆಂಬಲ, ನಿಮಗಿದೆ ಅಂತ ಹೆಂಗ್ ಹೇಳ್ತೀರಿ? ಕಾಮನ್ ಆಗಿ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಸಾಮಾನ್ಯವಾಗಿ MLA ಗಳು ಅವ್ರ ಹತ್ರ ಜಾಸ್ತಿ ಹೋಗೋದ್ ಸಹಜ. ಹಂಗಂತ ಎಲ್ಲ ಶಾಸಕರು ಅವ್ರಿಗೆ ಬೆಂಬಲ ಇದೆ ಇವ್ರಿಗೆ ಬೆಂಬಲ ಇದೆ ಅನ್ನೋಕೆ ಬರೋದಿಲ್ಲ. ಇದು ಹೈಕಮಾಂಡ್ ಮಾತಾಡ್ಬೇಕಾಗ್ತದೆ. ಆದ್ರೆ ಮುಖ್ಯಮಂತ್ರಿಗಳು ಈ ರೀತಿ ಮಾತಾಡಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು ತುಂಬಾ. ಅಲ್ಲ, ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಜುಲೈ 2ನೇ ತಾರೀಕೆ ಹೇಳಿದ್ದೆ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ, ಇದರಲ್ಲಿ ಅನುಮಾನನೇ ಬೇಡ ಅಂತ ಹೇಳಿದ್ದಾರೆ. ಅಲ್ಲ ಆಯ್ತು, ಅವ್ರು 5 ವರ್ಷ ಇರ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅದ್ರ ಮುಂದಿನ 5 ವರ್ಷನೂ ಅವರೇ ಇರ್ಲಿ, ನಮ್ಗೆ ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಆಯ್ತು ನಮಗೆ. ಆದ್ರೆ ಅದನ್ನ ಹೇಳಿಕೆ ಕೊಡೋದು ಈಗ, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಮಾನ್ಯ ಇಕ್ಬಾಲ್ ಅವರು ನಮ್ಮ ಶಾಸಕರು ಸ್ನೇಹಿತರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ವಿಷಯ ಯಾರು ಮಾತಾಡಬೇಡಿ ಅಂತ ಹೇಳಿ. ಹೌದು, ಆ ಒಂದು ಸಂದರ್ಭದಲ್ಲಿ ಮಾತಾಡೋದು ಸೂಕ್ತ ಅಲ್ಲ, ನಾನು ಅದ್ರಲ್ಲಿ ಇನ್ನೊಬ್ಬರಾದ್ರು. ಹಂಗಂತ ಶಾಸಕರ ಬೆಂಬಲದ ಬಗ್ಗೆ ಮಾತಾಡೋದು ಸಮಂಜಸ ಅಲ್ಲ. ಯಾಕೆಂದ್ರೆ ನಾನು ಹೇಳಿದೀನಿ ಸುಮಾರು ಸಲ, ನಾವೇನು ಯೂತ್ಸ್ ಏನ್ ಫಸ್ಟ್ ಟೈಮ್ ಗೆದ್ದಿದ್ರೆ ಒಂದು 60-70 ಜನ ಇದೀವಿ, DK ಸಾಹೇಬ್ರು ಬೆಂಬಲಕ್ಕಿದೀವಿ. ಹಂಗಂತ DK ಸಾಹೇಬ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳಲಿಲ್ಲ. ಅವರು ನನ್ನ ಹತ್ರ ಶಾಸಕರು ತುಂಬಾ ಜನ ಇದಾರೆ, ನಾನು 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅಂತ, ನಾವೇ ಆಗ್ತಾರೆ ಅಂತ ಅಂದ್ರು ನಮಗೆ ಬೈದಿದ್ದಾರೆ. ಯಾಕಂದ್ರೆ ಪಕ್ಷದ ಅಚ್ಚುಕಟ್ಟು, ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಇರೋ ಅಂತವ್ರು, ಹೈಕಮಾಂಡ್ ಪದ್ಧತಿಯಲ್ಲಿ ನಾವಿರೋ ಅಂತವ್ರು. ಆದ್ರೆ ಮುಖ್ಯಮಂತ್ರಿಗಳು ಯಾವ ಅರ್ಥದಲ್ಲಿ ಹೇಳಿದರೆ ಅವ್ರನ್ನ ಸ್ವಲ್ಪ ನೀವೇ ಕೇಳ್ಬೇಕಾಗ್ತದೆ. ಆದ್ರೂ ಸಹ ನನ್ನ ಒಂದು ಈ ಸಂದರ್ಭದಲ್ಲಿ ನಾನು ಡಿಸೆಂಬರ್ ವರೆಗೂ ಮುಖ್ಯಮಂತ್ರಿ ವಿಷಯ ಮಾತಾಡಲ್ಲ ಅಂತೇಳಿ ಹಿಂದೆನೆ ರಕ್ತದಲ್ಲಿ ಬರ್ಕೊಟ್ಟು ಬಿಡ್ತೀನಿ, ಡಿಸೆಂಬರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆ ಕೊಟ್ಟ ಅಲ್ಲಿಂದ ಈ ಕಡೆ ಯಾವುದೋ ರೀತಿ ಹೇಳಿಕೆ ನಾನು ಕೊಟ್ಟಿಲ್ಲ. ಆದ್ರೆ ಏನ್ ಮುಖ್ಯಮಂತ್ರಿಗಳು ಶಾಸಕರು ಬೆಂಬಲ ಇದೆ ಅಂತಾರೆ ಇರ್ಲಿ, ಅದೇ ರೀತಿ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಸಹ ಶಾಸಕರ ಬೆಂಬಲ ಅಷ್ಟೇ ಯಥಾವತ್ತಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.